ಅರಮನೆ ಆವರಣದಲ್ಲಿ ಪುಷ್ಪಕಾಶಿಯ ಸೊಬಗು ಫಲಪುಷ್ಪ ಪ್ರದರ್ಶನಕ್ಕೆ ಚಾಲನೆ ಕಣ್ಮನ ಸೆಳೆತಾ ಇರುವಂತಹ ಕಲಾಕೃತಿಗಳು. ಅರಮನೆ ಆವರಣದಲ್ಲಿ 10 ದಿನಗಳ ಕಾಲ ನಡೆಯಲಿರುವಂತಹ ಫಲಪುಷ್ಪ ಪ್ರದರ್ಶನಕ್ಕೆ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ತನ್ವೀರ್ ಸೇಠ್ ರವರು ಚಾಲನೆಯನ್ನು ನೀಡಿದರು. ಅರಮನೆ ಫಲಪುಷ್ಪ ಪ್ರದರ್ಶನ 2025ರ ಕಾರ್ಯಕ್ರಮ ಒಂದು ಛಾಯಾಚಿತ್ರ ಪ್ರದರ್ಶನ, ಬೊಂಬೆ ಮನೆ ಹಾಗೂ ಕುಸ್ತಿ ಪಂದ್ಯಾವಳಿಗೆ ಚಾಲನೆಯನ್ನು ನೀಡಿದರು. ಫಲಪುಷ್ಪ ಪ್ರದರ್ಶನದಲ್ಲಿ ವಿವಿಧ ಬಗೆಯ ಹೂಕುಂಡಗಳನ್ನು ಇಡಲಾಗಿದ್ದು, ಗುಲಾಬಿ, ಸೇವಂತಿ ಮತ್ತು ಆಸ್ಟರ್, ಆಂಟಿನಮ್, ಜೆಲಿಯಾ ಮತ್ತು ಸಾಲ್ವಿಯಾ, ಚೆಂಡು ಹೂ ಮತ್ತು ಸೂರ್ಯಕಾಂತಿ ಹೂಗಳನ್ನು ಸೇರಿದಂತೆ ಇನ್ನು ಹಲವು ಬಗೆಯ ಹೂಗಳನ್ನು ಇಲ್ಲಿ ಕಾಣಬಹುದಾಗಿದೆ. ಶೃಂಗೇರಿಯ ಶಾರದಾಂಬೆ ದೇಗುಲ, ಸಾಲುಮರದ ತಿಮ್ಮಕ್ಕ ಮತ್ತು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಮತ್ತು ಸಂವಿಧಾನ ಪೀಠಿಕೆ, ಕಾಳಿಂಗ ಮರ್ದನ ಮತ್ತು ಯುದ್ಧ ನೌಕೆಗಳು, ಮಹಿಳಾ ಕ್ರಿಕೆಟ್ ಚಾಂಪಿಯನ್ ಕಪ್ ಮತ್ತು ಸೇರಿದಂತೆ ಇನ್ನು ಹಲವು ವಿಭಿನ್ನ ಮಾದರಿಯ ಕಲಾಕೃತಿಗಳು ಹೂವಿನಿಂದ ಅರಳಿಸಲಾಗಿದ್ದು, ಪ್ರಕೃತಿಗಳ ತಯಾರಿಕೆಗೆ ಸುಮಾರು 25 ಲಕ್ಷಕ್ಕೂ ಹೆಚ್ಚು ಹೂಗಳ ಬಳಕೆಯನ್ನು ಮಾಡಲಾಗಿದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಅರಮನೆಯ ಆವರಣದಲ್ಲಿ ಮೈಸೂರು ಅರಮನೆ ಮತ್ತು ರಾಜಮನೆತನಗಳ ಇತಿಹಾಸ ಹಾಗೂ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಛಾಯಾಚಿತ್ರಗಳ ಪ್ರದರ್ಶನ ಹಾಗೂ ವಿವಿಧ ಬೊಂಬೆಗಳ ಪ್ರದರ್ಶನ ವೀಕ್ಷಕರನ್ನ ಆಕರ್ಷಣೆ ಮಾಡಿತು. ಇದರ ಜೊತೆಗೆ ಅರಮನೆಯ ವರಾಹ ಉದ್ಯಾನವನದಲ್ಲಿ ಆಯೋಜಿಸಲಾದಂತಹ ಕುಸ್ತಿ ಪಂದ್ಯಾವಳಿಯ ಫಲಪುಷ್ಪ ಪ್ರದರ್ಶನವನ್ನ ವೀಕ್ಷಿಸಲು ಬಂದಂತಹ ನೋಡುಗರ ಗಮನವನ್ನು ಸೆಳೆಯಿತು. ಖ್ಯಾತ ಪಂಚಭಾಷಾ ಸಂಗೀತ ನಿರ್ದೇಶಕರಾದಂತಹ ಮಣಿಕಾಂತ್ ಕದ್ರಿ ಹಾಗೂ ಖ್ಯಾತ ಬಾಲಿವುಡ್ ಗಾಯಕಿ ವಿದುಷಿ ಹಂಸಿಕಾ ಅಯ್ಯರ್ ಮತ್ತು ತಂಡದವರಿಂದ ಆಯೋಜನೆ ಮಾಡಲಾಗಿದ್ದಂತಹ ಸಂಗೀತ ಸಂಭ್ರಮ ಕಾರ್ಯಕ್ರಮವು ನೆರೆದಿದ್ದಂತಹ ಸಾವಿರಾರು ವೀಕ್ಷಕರನ್ನ ತನ್ನತ್ತ ಸೆಳೆಯುವುದರ ಮೂಲಕ ಮಧುರವಾದಂತಹ ಸಂಗೀತಕ್ಕೆ ಮನಸೋಲುವಂತೆ ಮಾಡಿತು. ಫಲಪುಷ್ಪ ಪ್ರದರ್ಶನ ಹಾಗೂ ಅರಮನೆಯ ದೀಪಾಲಂಕಾರವು ಡಿಸೆಂಬರ್ 21ರಿಂದ 31ರವರೆಗೆ ನಡೆಯಲಿದ್ದು, ಫಲಪುಷ್ಪ ಪ್ರದರ್ಶನವು ಪ್ರತಿದಿನ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ನಡೆಯಲಿದ್ದು, ಅರಮನೆಯ ವಿದ್ಯುತ್ ದೀಪಾಲಂಕಾರವು ಸಂಜೆ 7ರಿಂದ 9ರವರೆಗೆ ಇರಲಿದೆ. ಕಾರ್ಯಕ್ರಮದಲ್ಲಿ ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತಹ ರಾಮಪ್ಪ, ಜಿಲ್ಲಾಧಿಕಾರಿಗಳಾದಂತಹ ಜಿ. ಲಕ್ಷ್ಮೀಕಾಂತ್ ರೆಡ್ಡಿ ಮತ್ತು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಎಸ್. ಯುಕೇಶ್ ಕುಮಾರ್, ಮೈಸೂರು ಅರಮನೆಯ ಮಂಡಳಿಯ ಉಪ ನಿರ್ದೇಶಕರಾದಂತಹ ಟಿ.ಎಸ್. ಸುಬ್ರಹ್ಮಣ್ಯರವರು ಸೇರಿದಂತೆ ಮತ್ತಿತರರು ಇದೊಂದು ಸ್ಟ್ಯಾಂಡ್ ಬಿಡಿಸ್ಬಿಡಿ, ಅಲ್ಲಿ ಇಡ್ತೀರಾ, ಇದಕ್ಕೆ ಇದು ಪಕ್ಕ, ಇದ್ರ ಪಕ್ಕ ಖಂಡಿತ ಹೊಡೀರಿ.